ಇನ್ನೇನ್ ಎತ್ತು ಅಂತೀರತ್ತೆ? ಕೈ ಎತ್ತಬೇಕಾಗತ್ತೆ ನೋಡು. ನಾನು ಮಾತಾಡ್ಬೇಕಾದ್ರೆ ನಂದೆಲ್ಲಿ ಇಡ್ಲಿ ಅಂತ ಮಧ್ಯಕ್ಕೆ ಬರ್ಬೇಡ. ಆಯ್ತು. ವಿಶಾಲ್ ಅವ್ರೆ, ನೀವೇ ನಿಜ ಹೇಳ್ಬೇಕು. ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ವಾ ನೀವು ಬಂದಿದ್ದು? ಅಯ್ಯೋ ಇಲ್ಲ, ನಿಜಕ್ಕೂ ಬೇರೆ ಹುಡುಗ ನಿಮ್ಮ ಊರಿಗೆ ಬರ್ತಿದ್ದಾಗ ದಾರಿಲಿ ಕಾರ್ ಕೆಟ್ಟೋಯ್ತು ಅಂತ ನಿಂತ್ಬಿಟ್ಟಿದ್ದ. ಆಮೇಲೆ ರಿಪೇರ್ ಆದರೂ ಕೂಡ ವಾಪಸ್ ಹೋಗ್ಬಿಟ್ಟ. ನಾನು ಬಾಯರ್ಕೆ ಆಯಿತು ಅಂತ ನಿಮ್ಮ ಮನೆಗೆ ಬಂದೆ. ನೀವು ನನಗೆ ಅತಿಥಿ ಸತ್ಕಾರ ಮಾಡಿದ್ರಿ. ಮದುಮಗ ಅಂತ ತಪ್ಪು ತಿಳ್ಕೊಂಡ್ವಿ ಅನ್ಸುತ್ತೆ ಅಮ್ಮ. ಹೌದಾ? ಅದೇನಾರ ಆಗ್ಲಿ ಬಿಡು, ನಾವು ನಮ್ಮ ಮೊಮ್ಮಗಳ ಹತ್ರ ಬಂದಿದ್ದೀವಲ್ಲ ಅಷ್ಟು ಸಾಕು. ನಿಮ್ಮ ಮೊಮ್ಮಗಳು ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ ನೈನಿ ಅಂತೂ ಇವಳೆ. ದಿಟ್ಟು ಹಾಗೆ ಇರೋ ತ್ರಿನೇತ್ರಿನ ನೀವೇ ಹುಡುಕ್ಬೇಕು. ಏನಮ್ಮ, ನಮ್ ತ್ರಿನೇತ್ರಿನ ನೈನಿ ಅಂತ ಹೇಳಿ ನಮಗ್ ಮೋಸ ಮಾಡ್ಬೇಕು ಅಂತ ಇದ್ದೀರಾ? ಅಯ್ಯೋ, ನೀವ್ ಕೂಡ ನಮ್ಮತ್ತೆ ನನ್ ಗಂಡನ್ ತರ ಯಾಕೆ ಮಾತಾಡ್ತಿದ್ದೀರಾ? ಅವ್ರದ್ದು ನಂಬಿಕೆ, ನಂದು ಅನುಮಾನ. ಆದ್ರೆ ಎರಡೂ ನಿಜಾನೇ. ಅಷ್ಟಕ್ಕೂ ಏನ್ ಹೇಳ್ತೀರಾ? ಅದ್ಕೆ ನೀವ್ ಹೇಳಿದ್ರೆ ಮಾತ್ರ ಅವ್ರು ಕೇಳೋದು. ನೀವ್ಯಾರು ಗಾಬರಿ ಪಟ್ಕೊಂಡು ಚಿಂತೆ ಮಾಡ್ಬೇಡಿ. ಹಾಸಿನಿ ಅಕ್ಕ, ಇವ್ರಿಗೆಲ್ಲ ಟಿಫಿನ್ ಕೊಡು. ನಾನು ತ್ರಿನೇತ್ರಿನ ಕರ್ಕೊಂಡು ಬರ್ತೀನಿ. ಇದೇನ್ ಮಾಮ್ ಇದು? ಮಾಮ್, ತ್ರಿನೇತ್ರಿನ ನನ್ನ ಮೊಮ್ಮಗಳು ಬರ್ತಾ ಇದ್ದಾಳೆ, ಅಷ್ಟರಲ್ಲಿ ತಿಂಡಿ ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ. ಇವಾಗ ಏನ್ ಮಾಡೋದು? ಅದ್ಕೆ ಯಾಕೆ ಹಾಗೆ ಹೇಳಿದ್ರು? ಏನೋ ಒಂದ್ ಹೇಳಿ ಸಾಗಾಕ್ಬೋದಿತ್ತಲ್ಲ. ವಿಕ್ರಾಂತ್ ಅವ್ರೆ, ನೀವಿಲ್ಲಿದ್ದೀರಾ? ಇದೀನಿ, ಆದ್ರೆ ಹೇಗಿದ್ದೀನಿ ಅಂತ ಕೇಳಿ ಅತ್ಗೆ. ಏನಾಯ್ತು? ತ್ರಿನೇತ್ರಿನ ತೋರಿಸ್ತೀನಿ ಅಂತ ಅಜ್ಜಿ ಹತ್ರ ಯಾಕೆ ಹೇಳಿದ್ರಿ? ಮತ್ತೆ ಅವರು ಅಜ್ಜಿ ಎಲ್ಲ ಬಂದಿದ್ದು ಅದಕ್ಕೆ ಅಲ್ವಾ? ತ್ರಿನೇತ್ರಿ ಎಲ್ಲಿದ್ದಾರೆ? ಅವ್ರ ಸೋದ್ರ ಮಾವ. ಮೆತ್ತಗೆ ಅವ್ರ ಸೋದರತೆ ಸೋದ್ರ ಮಾವನೇ ಅವ್ರಿಗೆ ವಿಷ ಹಾಕಿ ಪ್ರಾಣ ತೆಗೆದ್ರು ಅಂತ ನೀವೇ ಹೇಳಿದ್ರಲ್ಲ. ಹಾಗಂತ ನಿಜ ಹೇಳಿದ್ರೆ ಅಜ್ಜಿ ಬದುಕ್ತಾರ? ತ್ರಿನೇತ್ರಿನ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ಹೇಳಿದ್ರೆ ಅವಳೇನಾದ್ರೂ ವಾಪಸ್ ಬರ್ತಾಳ? ಇಲ್ಲ ವಿಕ್ರಾಂತ್ ಅವ್ರೆ, ಆದ್ರೆ ಊರಿಂದ ಬಂದಿರೋರ್ಗೆ ನಿಮ್ ಮೊಮ್ಮಗಳು ಇಲ್ಲ ಅನ್ನೋ ನಿಜ ಏನಾದ್ರೂ ಹೇಳಿದ್ರೆ ಅವ್ರು ಸಹಿಸ್ಕೊಳ್ಳಲ್ಲ. ಆ ಅಜ್ಜಿ ಜೊತೆಗ್ ಬೇರೆ ಪ್ರಾಣ ತೆಗ್ದಿರೋ ಗಂಡ ಹೆಂಡ್ತಿರು ಆ ಮುಕುಂದ ವೈಶಾಲಿ ಬೇರೆ ಬಂದಿದ್ದಾರೆ. ನೋಡೋದಕ್ಕೆ ಪಾಪದವ್ರ ತರ ಇದಾರೆ, ಆದ್ರೆ ಅಂತ ಕೆಟ್ಟ ಕೆಲಸ ಮಾಡಿರೋರ್ಗೆ 2 ಏಟ್ ಬಿಟ್ಟು ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು ಅನ್ಸ್ತಾ ಇದೆ. ಹಾಗ್ ಮಾಡೋದು 5 ನಿಮಿಷದ ಕೆಲ್ಸ. ಆದ್ರೆ ವಯಸ್ಸಾಗಿರೋ ಆ ಅಜ್ಜಿನ ನಮ್ ತಲೆಲಿ ಇಟ್ಕೊಂಡು ನಾವು ಹೆಜ್ಜೆ ಹಾಕ್ಬೇಕು. ಏನ್ ಮಾಡೋದೀಗ? ಅಬ್ಬಬ್ಬ ಅಂದ್ರೆ 30 ನಿಮಿಷದಲ್ಲಿ ಅವ್ರು ಟಿಫನ್ ಮಾಡಿ ಮುಗಿಸ್ಬಿಡ್ತಾರೆ. ಅದಾದ್ಮೇಲೆ ನಮ್ ತ್ರಿನೇತ್ರಿನ ತೋರಿಸಿ ಅಂದ್ರೆ ಏನ್ ಮಾಡೋದು? ಹೊತ್ತಿಗೆ ಅಮ್ಮ, ಅಮ್ಮ, ಏನ್ ಮಾಡಿದ್ರೆ ಈ ಗಂಡಾಂತರದಿಂದ ಹೊರಗೆ ಬರ್ಬೋದು ಅಂತ ನೀನೇ ಉಪಾಯ ತೋರಿಸಿದ್ಯಾ ಗಾಯತ್ರಿ? ಯಾರ್ ಬಟ್ಟೆ ಅತ್ಗೆ ಇದು? ಯಾಕೆ ತಂದ್ಲು? ಲಂಗ ತಾವಣಿ ವಿಕ್ರಾಂತ್ ಅವ್ರೆ, ನಾನು ಈ ಬಟ್ಟೆನ ಹಾಕೊಂಡು ತ್ರಿನೇತ್ರಿಯಾಗಿ ಅಜ್ಜಿ ಮುಂದೆ ಹೋಗ್ಬೇಕು ಅಂತ ಗಾಯತ್ರಿ ಹೇಳಕ್ಕಾಗದೇ ಇದ್ರು
ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವಳೇ ಬಟ್ಟೆ ತಗೊಂಬಂದಿದ್ದಾಳೆ. ಗಾಯತ್ರಿ ಪುಟ್ಟಿ ಅಲ್ಲ ನೀನು, ಗಾಯತ್ರಿ ದೊಡ್ಡಮ್ಮನೆ. ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ ವಿಕ್ರಾಂತ್ ಅವ್ರೆ. ಆದ್ರೆ ತ್ರಿನೇತ್ರಿ ತರ ನೀವು ಬಂದ್ರೆ ಮಿಕ್ದವ್ರಿಗೆ ನೈನಿ ಏನಾದ್ಲು ಅಂತ ಅನುಮಾನ ಬರುತ್ತೆ ಅಲ್ವಾ? ಅಜ್ಜಿ ಸಂತೋಷದ ಮುಂದೆ ಬೇರೆ ಎಲ್ಲ ಯೋಚನೆ ಸಣ್ಣದೆ. ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅತ್ಗೆ. ಚಿಕ್ಕ ಯಜಮಾನ್ರೆ, ಒಂದ್ ನಿಮಿಷ ಇರಿ. ಏನು? ತ್ರಿನೇತ್ರಿ ಎಲ್ಲಿದ್ದಾಳೆ? ಮನೇಲಿದ್ದಾಳೆ. ಯಾರ್ ಮನೇಲಿ? ನಮ್ಮನೇಲಿ. ಎಲ್ಲಿದ್ದಾಳೆ? ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಕಣ್ ಕಾಣಿಸಲ್ವಾ? ಕಿವಿ ಕೇಳ್ಸಲ್ವಾ? ಅಬ್ಬಾ, ಕೋಪ ಮಾಡ್ಕೋಬೇಡ್ರಿ. ಮನೇಲಿ ಎಲ್ಲಿದ್ದಾಳೆ ಅಂತ ಕೇಳ್ದೆ. ನೈನಿ ಎತ್ಗೆ ತೋರಿಸ್ತೀನಿ ಅಂತ ಹೇಳಿದಾರಲ್ವಾ? ನಮ್ಮ ಅಕ್ಕ ಎಲ್ರಿಗೂ ಕನ್ಫ್ಯೂಸ್ ಮಾಡಿ ನಕ್ಷತ್ರ ತೋರಿಸ್ತಾಳೆ ಹೊರತು ತ್ರಿನೇತ್ರಿ ತೋರ್ಸಲ್ಲ. ತೋರಿಸದೇ ಇದ್ರೆ ನೈನಿ ಎದ್ಗೆನೆ ತ್ರಿನೇತ್ರಿ ಅಂತ ಅನ್ಕೋತಾರೆ ಅಲ್ವಾ? ಹಾಗ ಅನ್ಕೊಂಡಿದ್ ಮಾತ್ರಕ್ಕೆ ನಮ್ಮ ಅಕ್ಕ ಅವ್ರ ಹಿಂದೆ ಹೇಗ್ ಹೋಗ್ಬಿಡ್ತಾಳೆ ಹೇಳಿ? ಕೋಟ್ಯಾಂತರ ರೂಪಾಯಿ ಆಸ್ತಿನ ಬಿಟ್ಬಿಟ್ಟು ಹೋಗ್ತಾಳಾ? ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯ, ಆದ್ರೆ ಅವಳ ಹೆತ್ ಮಗುನ ಬಿಟ್ಟು ಹೇಗ್ ಹೋಗ್ತಾಳೆ ಅಂತ ಕೇಳಲಿಲ್ಲ ಅಲ್ವಾ ನೀನು? ಮಕ್ಳದೇನಿದೆ ರೀ, ಬೇಕು ಅಂದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ದತ್ತೋಗ್ ಬೇಕಾದ್ರೆ ತಗೋಬಹುದು. ಫಸ್ಟ್ ಟೈಮೇ ಇಬ್ರನ್ನ ಹೆತ್ತಿದ್ ನಮ್ಮ ಅಕ್ಕನ್ಗೆ ನೆಕ್ಸ್ಟ್ ಟೈಮ್ 3 ಮಕ್ಳು ಹುಟ್ಟಿದ್ರು ಆಶ್ಚರ್ಯ ಇಲ್ಲ. ನಿನಗಿರೋಂತ ಹುಳುಕು ಬೇರೆಯವ್ರಿಗೂ ಬರ್ಲಿ ಅಂತ ಆಸೆ ಪಡ್ತಾ ಇದ್ಯಾ ನೀನು? ಈಗ ನಾನು ಹೇಳಿದ ಆ ರೀತಿ ಅಲ್ಲ ರೀ. ಆ ತ್ರಿನೇತ್ರಿನ ನಮ್ಮ ಅಕ್ಕ ತೋರಿಸ್ತಾಳೆ ಅನ್ನೋದೇ ಆಶ್ಚರ್ಯ ಆಗ್ತಿದೆ ರೀ. ಯಾಕೆ ಹಾಗೆ? ಇಬ್ರು ನೋಡಕ್ ಒಂದೇ ರೀತಿ ಇದ್ದಾರೆ ಅಂದ್ಮೇಲೆ, ಅದ್ರಲ್ಲೂ ಅವಳು ಇದೇ ಮನೇಲಿ ಇದ್ದಾಳೆ ಅಂತ ಅಂದ್ಮೇಲೆ ವಿಶಾಲ್ ಬಾವ ಕನ್ಫ್ಯೂಸ್ ಆಗದೆ ಅದ್ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಬ್ರು ಸಂಸಾರನ ಹೇಗ್ ಹಾಳು ಮಾಡ್ಬೇಕು ಅಂತ ಯೋಚಿಸ್ತೀಯ, ಆದ್ರೆ ನಾನ್ ಉದ್ಧಾರ ಆದ್ರೆ ಚೆನ್ನಾಗಿರ್ಬೋದು ಅನ್ನೋ ಯೋಚನೆ ಕೂಡ ಬರಲ್ಲ ನಿಂಗೆ. ಅದಕ್ಕೆ ನಿನ್ ಬದುಕು ಹೀಗಾಗಿರೋದು. ನಾನೇನೋ ಹೇಳಿದ್ರೆ ಇವ್ರೇನೋ ಹೇಳ್ತಿದ್ದಾರೆ. ನೆಟ್ಟಿಗೆ ಹೇಳಕ್ಕೂ ಬರಲ್ಲ.